ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸಾರ. ಸೊ ಇವತ್ತು ವಿಡಿಯೋಲಿ ನೋಡಿ ನಾವು ಒಂದು ಫೇಸ್ ಫಿಗರ್ ನಿಮಗೆ ತೋರಿಸ್ಕೊಡಕ್ಕೆ ಹೋಗ್ತೀನಿ. ಸೊ ಫೇಸ್ ಫಿಗರ್ಸ್ ಅಂದರೆ ಒಂದು ಐಸು, ನೋಸು ಮತ್ತು ಒಂದು ಫುಲ್ ಫೇಸು, ಒಂದು ಫುಲ್ ಬಾಡಿ ಸ್ಟ್ರಕ್ಚರು. ಸೊ ಇದೆಲ್ಲ ಹೆಂಗೆ ಮಾಡಬೇಕಂತ ನಾವು ನಮ್ಮ ಕ್ಲಾಸಸ್ಲಿ ಹೇಳ್ಕೊಡ್ತೀವಿ. ಸೊ ನಮ್ಮ ಕ್ಲಾಸಸ್ ಜಾಯಿನ್ ಮಾಡೋರಿಗೆ ಬ್ರೈಡಲ್ ಬ್ಲೌಸಸ್ ಮಾಡೋದಕ್ಕೆ ಜಸ್ಟ್ ಚೈನ್ ಸ್ಟಿಚ್ ಇದ್ದರೆ ಕೂಡ ಅವರು ಬ್ರೈಡಲ್ ಬ್ಲೌಸು ಮಾಡ್ತಾರೆ. ಎಸ್, ಸೊ ಅವರು ಫುಲ್ ಹೆಂಗೆ ಕಲಿಬೇಕು ಅಂತ ಕೂಡ ಇಲ್ಲ, ಜಸ್ಟ್ ಚೈನ್ ಸ್ಟಿಚ್ ಲರ್ನ್ ಮಾಡಿದರೆ ಕೂಡ ಅವರು ಒಂದು ಬ್ಯೂಟಿಫುಲ್ ಬ್ರೈಡಲ್ ಬ್ಲೌಸು ಮಾಡೋವರೆಗೆ ಅವರು ರೆಡಿ ಆಗ್ತಾರೆ. ಸೊ ಅದಕ್ಕೆ ನಾವು ಇಂಟೆನ್ಸ್ ಟ್ರೈನಿಂಗ್ ಕೊಡ್ತೀವಿ, ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ A to Z ಕಂಪ್ಲೀಟ್ ಎಂಬ್ರಾಯ್ಡ್ರಿ ಕೋರ್ಸು ಅಲಾಂಗ್ ವಿತ್ ಬಿಸ್ನೆಸ್ ಟ್ರೈನಿಂಗು, ದಟ್ ಇಸ್ ಬೊಟಿಕ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಸೊ ಬೊಟಿಕ್ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕಂತನೂ ಕಂಪ್ಲೀಟ್ ಟ್ರೈನಿಂಗು ನಮ್ಮ ಕ್ಲಾಸಸ್ಲಿ ನಾವು ಕೊಡ್ತೀವಿ. ಸೊ ಇವಾಗ ನೋಡಿ, ಜಸ್ಟ್ ಚೈನ್ ಸ್ಟಿಚ್ ನಾನು ಯೂಸ್ ಮಾಡ್ತೀನಿ, ಏನೋ ಒಂದು ಅಡ್ವಾನ್ಸ್ ಸ್ಟಿಚಸ್ ಎಲ್ಲ ಜಸ್ಟ್ ಚೈನ್ ಸ್ಟಿಚ್ ಯೂಸ್ ಮಾಡಿ ಇವಾಗ ಈ ಐಸ್ ನಾನು ಕಂಪ್ಲೀಟ್ ಮಾಡೋಕೆ ಹೋಗ್ತೀನಿ. ಸೊ ಜಾಸ್ತಿ ಜನಕ್ಕೆ ಡೌಟ್ ಇರುತ್ತೆ. ಸೊ ಇವಾಗ ಒಂದು ಫೇಸ್ ಫಿಗರ್ ಎಲ್ಲ ಕಂಪ್ಲೀಟ್ ಮಾಡುವಾಗ, ಇಲ್ಲಾಂದರೆ ಒಂದು ಐಸು, ಇದೆಲ್ಲ ಪರ್ಫೆಕ್ಟ್ ಹೆಂಗೆ ಫಿನಿಶ್ ಮಾಡೋದಕ್ಕೆ ಇದರ ಶೇಪಲ್ಲಿ ನಾವು ಮಾಡಬೇಕಾ, ಇಲ್ಲ ಹೊರಿಸಾಂಟಲ್ ಫಿಲ್ ಮಾಡಬೇಕಾ, ವರ್ಟಿಕಲ್ ಹೆಂಗೆ ಫಿಲ್ ಮಾಡಬೇಕಾ, ಇಲ್ಲ ಡಿಸೈನ್ ಶೇಪ್ ಹೇಗಿದೆ ಆ ಶೇಪ್ಗೆ ಹೋಗಬೇಕಂತನೂ ಡೌಟ್ ಇದೆ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ಲಿಂದನೇ ನಿಮಗೆ ಒಂದೊಂದು ಸ್ಟಿಚ್ನ ಹೆಂಗೆ ಡಿಸೈನಲ್ಲಿ ಅಪ್ಲೈ ಮಾಡಬೇಕಂತ ಹೇಳ್ಕೊಡ್ತೀವಿ. ಸೊ ಸಿಂಪಲ್ ಒಂದು ಫ್ಲವರ್ ಡಿಸೈನ್ ಆಗಲಿ, ಒಂದು ಮ್ಯಾಂಗೋ ಡಿಸೈನ್ ಆಗಲಿ, ಒಂದು ಪೀಕಾಕ್ ಡಿಸೈನ್ ಆಗಲಿ, ನೆಕ್ಸ್ಟು ಫೇಸ್ ಫಿಗರ್ಸು. ಇವಾಗ ಟ್ರೆಂಡಿಂಗ್ ಏನಂದರೆ ಪಲ್ಲಾಕ್ ಡಿಸೈನ್ಸು ಮತ್ತು ಫೇಸ್ ಫಿಗರ್ಸು, ಬ್ರೈಡ್ ಆ್ಯಂಡ್ ಗ್ರೂಮ್ನ ಹಾಗೆ ನೀವು ಎಂಬ್ರಾಯ್ಡ್ರಿ ಮಾಡೋದು, ಇದೆಲ್ಲ ತುಂಬ ಟ್ರೆಂಡಿಂಗ್ ಆಗಿದೆ. ಸೊ ಫೇಸ್ ಫಿಗರ್ಸ್ ಎಲ್ಲ ಹಾಕುವಾಗ ನಮಗೆ ಪರ್ಫೆಕ್ಟ್ಲಿ ಆ ಶೇಪು, ಐಸ್ ಶೇಪು, ನೋಸು, ಲಿಪ್ಸು ಮತ್ತು ಬಾಡಿ ಸ್ಟ್ರಕ್ಚರು ಎಲ್ಲ ನಮಗೆ ಪರ್ಫೆಕ್ಟ್ಲಿ ಬಂದ್ರೇ ನಾವು ಮಾಡೋಕ್ಕಾಗತ್ತೆ. ಸೊ ಇದರಲ್ಲಿ ನೋಡಿ, ಓನ್ಲಿ ಚೈನ್ ಸ್ಟಿಚಸ್ ನಾವು ಯೂಸ್ ಮಾಡ್ತೀವಿ, ಬಟ್ ಆ ಶೇಪು ಪರ್ಫೆಕ್ಟ್ ಹೆಂಗೆ ಬರಬೇಕು, ಶೇಪ್ ಪರ್ಫೆಕ್ಟ್ ಹೆಂಗೆ ಇರಬೇಕು ಅಂದರೆ ನಮಗೆ ಡ್ರಾಯಿಂಗ್ ಪರ್ಫೆಕ್ಟ್ ಹೆಂಗೆ ಬರಬೇಕು. ಸೊ ಜಾಸ್ತಿ ಜನಕ್ಕೆ ಡ್ರಾಯಿಂಗ್ ಬರಲ್ಲ. ಡ್ರಾಯಿಂಗ್ ಬರಲ್ಲ ಅಂದ್ರೇನು ಪರವಾಗಿಲ್ಲ, ನಾವು ಫ್ರೀ ಹ್ಯಾಂಡಲ್ಲಿ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಅಂದರೆ ಕೂಡ ನಾವು ಫ್ರೀ ಹ್ಯಾಂಡಲ್ಲಿ ಡ್ರಾಯಿಂಗು ಡೈರೆಕ್ಟ್ ಹೆಂಗೆ ಫ್ಯಾಬ್ರಿಕಲ್ಲಿ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಅದು ಟ್ರೇಸಿಂಗ್ ಮಾಡಿಬಿಟ್ಟು ಆಮೇಲೆ ನಾವು ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ಪ್ರೊಫೆಷ್ನಲ್ ಮೆಥಡಲ್ಲಿ ನಿಮಗೆ ಡ್ರಾಯಿಂಗೇ ಗೊತ್ತಿಲ್ಲ ಅಂದರೆ ಕೂಡ ಪ್ರೊಫೆಷ್ನಲ್ ಮೆಥಡಲ್ಲಿ ಹೆಂಗೆ ಟ್ರೇಸಿಂಗ್ ಮಾಡಬೇಕು ಅಂತಲೂ ನಾವು ಹೇಳ್ಕೊಡ್ತೀವಿ. ಟ್ರೇಸಿಂಗ್ ಮಾಡಿಬಿಟ್ಟು ಹೆಂಗೆ ಅದು ಫ್ಯಾಬ್ರಿಕಲ್ಲಿ ಕನ್ವರ್ಟ್ ಮಾಡಬೇಕು ಆ್ಯಂಡ್ ಹೆಂಗೆ ಡಿಸೈನಿಂಗ್ ಮಾಡಬೇಕು. ಸೊ ಜಾಸ್ತಿ ಜನಕ್ಕೆ ಡೌಟ್ ಹೇಗಿದೆ ಅಂದರೆ, ಇವಾಗ ಒಂದು ಶೇಪ್ ಇದೆ, ಇವಾಗ ಐ ಶೇಪ್ ಇದೆ ಅಂದರೆ ಫಸ್ಟು ಆ ಶೇಪ್ ಡಿಸೈನ್ ಥರ ಫಿಲ್ ಮಾಡಬೇಕಾ, ಇಲ್ಲ ಹೊರಿಸಾಂಟಲ್ ಲೈನ್ಸಲ್ಲಿ ಫಿಲ್ ಮಾಡಬೇಕಾ, ವರ್ಟಿಕಲ್ ಲೈನ್ಸಲ್ಲಿ ಫಿಲ್ ಮಾಡಬೇಕಂತನೂ ಡೌಟ್ ಇದೆ. ಸೊ ಒಂದೊಂದು ಡಿಸೈನು ಆ ಥರ ನೀವು ಪ್ರಾಕ್ಟೀಸ್ ಮಾಡೋ ಡಿಸೈನ್ನ ಹೆಂಗೆ ಫಿಲ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಸೊ ನಮ್ಮ ಕ್ಲಾಸಸ್ಸಲ್ಲಿ ಬೇಸಿಕ್ಲಿಂದ ಚೈನ್ ಸ್ಟಿಚ್ಲಿಂದನೇ ನಿಮಗೆ ಡಿಸೈನ್ ಅಪ್ಲಿಕೇಶನ್ಸು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಒಂದು ಡಿಸೈನಲ್ಲಿ ಹೆಂಗೆ ಆ ಸ್ಟಿಚ್ನ ಅಪ್ಲೈ ಮಾಡಬೇಕು, ಆವಾಗ ನಿಮಗೆ ಆ ಫಿನಿಶಿಂಗ್ ಹೆಂಗೆ ಮಾಡಬೇಕು, ಆ ಕಾರ್ನರ್ಸ್ ಎಲ್ಲ ಹೆಂಗೆ ಎಡ್ಜಸ್ ಫಿನಿಶ್ ಮಾಡಬೇಕು, ಆ ಕರ್ವ್ಸ್ ಎಲ್ಲ ಹೆಂಗೆ ಕರೆಕ್ಟ್ ಬೆಂಡ್ ಮಾಡಿ ಮಾಡಬೇಕು, ಇದೆಲ್ಲ ಬರುತ್ತೆ. ಸೊ ಫಸ್ಟ್ ನಾವು ಸ್ಟಿಚಸ್ ಹೇಳ್ಕೊಡ್ತೀವಿ, ನೆಕ್ಸ್ಟು ಆ ಡಿಸೈನು ಹೆಂಗೆ ಟ್ರೇಸ್ ಮಾಡಬೇಕಂತ ಹೇಳ್ಕೊಡ್ತೀವಿ, ಮತ್ತು ಆ ಡಿಸೈನಲ್ಲಿ ಹೆಂಗೆ ಆ ಸ್ಟಿಚ್ನ ಅಪ್ಲೈ ಮಾಡಬೇಕಂತ ಹೇಳ್ಕೊಡ್ತೀವಿ. ನೆಕ್ಸ್ಟ್ ನಿಮಗೆ ಆ್ಯಕ್ಟಿವಿಟಿ ಕೊಡ್ತೀವಿ. ಸೊ ನೀವೇ ಒಂದು ಡಿಸೈನ ಚೂಸ್ ಮಾಡಿ ಅದು ಟ್ರೇಸ್ ಮಾಡಿ ನೀವು ವರ್ಕ್ ಮಾಡ್ತೀರಾ. ಸೊ ಈ ಥರ ನಾವು ಪ್ರೊಫೆಷ್ನಲ್ ಮೆಥಡಲ್ಲಿ ಸ್ಟಾರ್ಟಿಂಗ್ಲಿಂದನೇ ಹೇಳ್ಕೊಡೋದ್ರಿಂದ ನಿಮಗೆ ಕ್ಲಾಸಸ್ ಎಂಡ್ ಆಗೋವಾಗ ಫುಲ್ ನಾಲೆಜ್ ಇರುತ್ತೆ. ಸೊ ಸ್ಟಿಚಸ್ನ ನಾವು ಏನು ಡಿಸೈನಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಟ್ರೇಸಿಂಗ್ ಮಾಡೋದು ಎಲ್ಲ ನಿಮಗೆ ಗೊತ್ತಾಗುತ್ತೆ. ಪ್ಲಸ್ ನಾವು ಬೊಟಿಕ್ ಟ್ರೈನಿಂಗ್ನೂ ಹೇಳ್ಕೊಡ್ತೀವಿ. ಸೊ ಬೊಟಿಕ್ ಟ್ರೈನಿಂಗಲ್ಲಿ ನಿಮಗೆ ಕ್ಯಾಟ್ಲಾಗ್ ಹೆಂಗೆ ಪ್ರಿಪೇರ್ ಮಾಡೋದು, ಪ್ರೈಸ್ ಹೆಂಗೆ ಫಿಕ್ಸ್ ಮಾಡೋದು, ಆ್ಯಂಡ್ ನಿಮ್ಮ ಪ್ರೊಫೈಲ್ ಹೆಂಗೆ ಬಿಲ್ಡ್ ಮಾಡೋದು, ಇದೆಲ್ಲ ಕೂಡ ನಿಮಗೆ ಬೊಟಿಕ್ ಟ್ರೈನಿಂಗಲ್ಲಿ ಬರುತ್ತೆ. ಸೊ ಪ್ರೊಫೆಷ್ನಲ್ ಮೆಥಡಲ್ಲಿ ನೀವು ಎಂಬ್ರಾಯ್ಡ್ರಿ ಕ್ಲಾಸಸ್ ಕಲಿಬೇಕು ಆ್ಯಂಡ್ ಬೊಟಿಕ್ ಟ್ರೈನಿಂಗು ಕಲಿಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಇದರ್ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಕಾಲ್ ಮಾಡಿ, ಫುಲ್ ಅಡ್ರೆಸ್ ಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ನೋಡಿ, ನಾನು ಐಸ್ ಶೇಪು ಫಸ್ಟು ಟ್ರೇಸಿಂಗ್ ಮಾಡಿದ್ದೀನಿ. ಟ್ರೇಸಿಂಗ್ ಮಾಡಿಬಿಟ್ಟು ಇವಾಗ ಫಸ್ಟ್ ಔಟ್ಲೈನ್ ಎಲ್ಲ ಫಿನಿಶ್ ಮಾಡಿದ್ದೀನಿ. ಬ್ಲ್ಯಾಕ್ ಥ್ರೆಡ್ಡಲ್ಲಿ ಔಟ್ಲೈನ್ ಎಲ್ಲ ಫಿನಿಶ್ ಮಾಡಿಬಿಟ್ಟು ಇವಾಗ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ. ನಾನು ಯೂಸ್ ಮಾಡೋದೆಲ್ಲ ಕಂಪ್ಲೀಟ್ಲಿ ಚೈನ್ ಸ್ಟಿಚ್ಚು, ಬೇರೆ ಏನು ಸ್ಟಿಚ್ ನಾನು ಯೂಸ್ ಮಾಡಲ್ಲ. ಸೊ ಈ ಥರ ಡಿಸೈನ್ ಥರನೇ ಫಿಲ್ ಮಾಡಬೇಕು ಆ್ಯಂಡ್ ಗ್ಯಾಪ್ಸ್ ಇಲ್ಲ ಹೆಂಗೆ ಫಿಲ್ ಮಾಡಬೇಕು, ಇದೆಲ್ಲನೇ ಸಿಂಪಲ್ ಟೆಕ್ನಿಕ್ಸು ಒಂದು ಪರ್ಫೆಕ್ಟ್ ಫಿನಿಶಿಂಗ್ ಬರೋದಕ್ಕೆ. ಸೊ ಈ ಥರ ಒಂದು ಐಸು ಇದೆಲ್ಲ ನೀವು ಸ್ಲೋಲಿ ಪ್ರಾಕ್ಟೀಸ್ ಮಾಡಿದ್ರೆ ಒಂದು ಫುಲ್ ಫಿಗರ್ ನೀವು ಈಸಿಯಾಗಿ ಮಾಡ್ಬೋದು. ಮೋಸ್ಟ್ಲಿ ಇವಾಗ ನೋಡಿ ಗಾಡ್ ಫಿಗರ್ಸ್ ಹಾಕ್ತಾರೆ, ಮತ್ತು ಬೇಬಿ ಶವರ್ಗೆಲ್ಲ ಬೇಬಿ ಇದು ಟೋಸ್ ಹಾಕ್ತಾರೆ, ಫಿಂಗರ್ಸ್ ಹಾಕ್ತಾರೆ, ಇಲ್ಲಾಂದರೆ ಒಂದು ಚಿಕ್ಕ ಬೇಬಿ ಪಿಕ್ಚರ್ಸ್ ಹಾಕ್ತಾರೆ, ಮತ್ತು ಗಾಡ್ ಪಿಕ್ಚರ್ಸು, ಬ್ರೈಡ್ ಆ್ಯಂಡ್ ಗ್ರೂಮ್ ಪಿಕ್ಚರ್ಸು, ಇದೆಲ್ಲ ಇವಾಗ ತುಂಬ ಟ್ರೆಂಡಿಂಗ್ ಆಗಿದೆ. ಇದರ ನೀವು ಪೇಂಟಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡ್ಬೋದು, ಇಲ್ಲ ಡೈರೆಕ್ಟ್ಲಿ ಎಂಬ್ರಾಯ್ಡ್ರಿ ಮಾತ್ರ ಕೂಡ ಮಾಡ್ಬೋದು. ಸೊ ನಿಮ್ಗೆ ಯಾರಿಗಾದ್ರೂ ಈ ಥರ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು ಅಂತ ಕೂಡ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹತ್ರ ಪೇಂಟಿಂಗ್ ಸರ್ವಿಸ್ನೂ ಇದೆ ಮತ್ತು ಎಂಬ್ರಾಯ್ಡ್ರಿ ಸರ್ವಿಸ್ನೂ ಇದೆ. ಸೊ ಸ್ಟಾರ್ಟಿಂಗ್ ಎಂಬ್ರಾಯ್ಡ್ರಿ ನೋಡಿದರೆ
ಜಸ್ಟ್ 550 ರುಪೀಸ್ಲಿಂದ ಆರಿ ವರ್ಕ್ ಬ್ಲೌಸಸ್ ನಾವು ಸ್ಟಾರ್ಟ್ ಮಾಡ್ತೀವಿ. ಜಾಸ್ತಿ ಟೈಲರ್ ಶಾಪ್ಸ್ಗೆ ಬೊಟಿಕ್ಸ್ಗೆಲ್ಲ ಕೂಡ ನಾವು ಆರಿ ವರ್ಕ್ ಮಾಡಿ ಸಪ್ಲೈ ಮಾಡ್ತೀವಿ. ಸೊ ನಿಮ್ಗೆ ಯಾರಿಗಾದ್ರೂ ಆರಿ ವರ್ಕ್ ಮ್ಯಾನುಫ್ಯಾಕ್ಚರ್ ನೀವು ಯಾರಾದರೂ ಹುಡುಕ್ತಾ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ನೋಡಿ ಔಟ್ಲೈನು ಮತ್ತು ಇದೆಲ್ಲ ಫುಲ್ಲು ಬ್ಲ್ಯಾಕ್ ಥ್ರೆಡ್ಡು ಕಂಪ್ಲೀಟ್ ಮಾಡಿದ್ದೀನಿ. ಇವಾಗ ಒಳಗಡೆ ಐ ಬಾಲ್ಗೆ ನಾವು ಸ್ಟಾರ್ಟ್ ಮಾಡೋಣ. ಯೆಲ್ಲೋ ಕಲರ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಸೊ ನೀವು ವೈಟು ಎದು ಬೇಕಂತಲೇ ಯೂಸ್ ಮಾಡ್ಬೋದು. ನಾನು ಇದು ಜಸ್ಟ್ ವೀಡಿಯೋಗೆ ಕಲರ್ಫುಲ್ಲಾಗಿ ಇರಬೇಕು ಅಂತ ನಾನು ಬೇರೆ ಬೇರೆ ಕಲರ್ಸ್ ಯೂಸ್ ಮಾಡಿದ್ದೀನಿ. ಸೊ ಇವಾಗ ನೋಡಿ ಔಟ್ಲೈನ್ ಫಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಇನ್ನರ್ ಸರ್ಕಲ್ನಿಂದ ಹಂಗೆ ಔಟರ್ ಸರ್ಕಲ್ ನಾನು ಹೋಗ್ತಾ ಇದ್ದೀನಿ. ಚೈನ್ ಸ್ಟಿಚ್ ನೋಡಿ ಎಷ್ಟು ಪಕ್ಕ ಇದೆ, ಏನೂ ಗ್ಯಾಪ್ ಇರಬಾರ್ದು. ಆ್ಯಂಡ್ ಚಿಕ್ಕ ಚೈನ್ ಸ್ಟಿಚಸ್ ಹಾಕಿದ್ರೇ ಫಿಲ್ಲಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಐಬಾಲ್ ಫುಲ್ಲು ನಾನು ಫಿನಿಶ್ ಮಾಡೋಕ್ಕೆ ಹೋಗ್ತೀನಿ. ಮತ್ತು ಇವಾಗ ಬಾಕಿ ಇರೋ ಸ್ಪೇಸ್ಗೆಲ್ಲ ನಾನು ವೈಟ್ ಕಲರ್ ಥ್ರೆಡ್ ಯೂಸ್ ಮಾಡಿ ಫಿಲ್ ಮಾಡೋಕ್ಕೆ ಹೋಗ್ತೀನಿ. ಸೊ ಅದು ಕೂಡ ನೋಡಿ ಆ ಡಿಸೈನ್ ಹೇಗಿದೆ, ಆ ಗ್ಯಾಪ್ ಹೇಗಿದೆ, ಅದಕ್ಕೆ ನಾನು ಫಿಲ್ ಮಾಡೋಕ್ಕೆ ಹೋಗ್ತೀನಿ. ನಾನು ಹೊರಿಜಾಂಟಲ್ ಲೈನ್ಸ್ ಫಿಲ್ ಮಾಡಿಲ್ಲ, ಇಲ್ಲ ವರ್ಟಿಕಲ್ ಲೈನ್ಸ್ ಫಿಲ್ ಮಾಡಿಲ್ಲ. ಆ ಡಿಸೈನ್ ಹೇಗಿದೆ ಆ ಡಿಸೈನಿಗೆ ಫಿಲ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಜನಕ್ಕೆ ಡೌಟ್ ಬರುತ್ತೆ, ನಾವು ಡಿಸೈನ್ ಥರನೇ ಫಿಲ್ ಮಾಡಿದರೆ ಆಮೇಲೆ ಸಮ್ ಸ್ಪೇಸಸ್ಗೆಲ್ಲ ಎಕ್ಸ್ಟ್ರಾ ಸ್ಪೇಸ್ ಇದೆ, ಆ ಸ್ಪೇಸ್ ಎಲ್ಲ ಸಪ್ರೇಟ್ಲಿ ಹೋಗಿ ಫಿಲ್ ಮಾಡಬೇಕು. ಸೊ ಇದರಲ್ಲೇ ನೋಡಿ ನಾನು ಆ ಐ ಶೇಪ್ ಫಿಲ್ ಮಾಡಿ ಆ ಟ್ರಯಾಂಗಲ್ ಶೇಪಲ್ಲಿ ನಾನು ಫಿಲ್ ಮಾಡೋಕ್ಕೆ ಹೋಗ್ತೀನಿ. ಸೊ ವಿಡಿಯೋ ಕಂಪ್ಲೀಟ್ಲಿ ನೋಡಿ. ಸೊ ಈ ಥರ ಚಿಕ್ಕ ಡಿಸೈನ್ಸ್ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮಗೆ ಐಡಿಯಾ ಬರುತ್ತೆ ಈ ಡಿಸೈನ್ನ ಹೆಂಗೆ ಫಿಲ್ ಮಾಡಬೇಕಂತ. ಇದಕ್ಕೇನು ಈ ಡಿಸೈನ್ ಹಿಂಗೆ ಫಿಲ್ ಮಾಡಬೇಕಂತ ರೂಲ್ಸ್ ಏನೂ ಇಲ್ಲ. ಬಟ್ ನೋಡೋದಕ್ಕೆ ಫಿನಿಶಿಂಗ್ ಹೆಂಗಿದೆಯೋ ಚೆನ್ನಾಗಿದೆಯೋ ಅದೇ ಥರ ನಾವು ಫಿಲ್ ಮಾಡ್ತಾ ಇರಬೇಕು. ಸೊ ಇವಾಗ ಕಾರ್ನರ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ಸ್ಟ್ರೈಟ್ ಲೈನ್ ಆಗಿ ಫಿಲ್ ಮಾಡಿಬಿಟ್ಟು ಆಮೇಲೆ ಕಂಪ್ಲೀಟ್ಲಿ ಆ ಟ್ರಯಾಂಗಲ್ ಶೇಪಲ್ಲಿ ನಾನು ಫಿನಿಶ್ ಮಾಡೋಕ್ಕೆ ಹೋಗ್ತೀನಿ ನೋಡಿ. ಸೊ ನಿಮಗೇನು ಈ ಥರ ಆರಿ ವರ್ಕು ಕಲಿಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಒಂದು ಬುಟೀಕ್ ಸ್ಟಾರ್ಟ್ ಮಾಡೋ ಪ್ಲ್ಯಾನ್ ಇದ್ದರೆ, ಇಲ್ಲಾಂದರೆ ಒಂದು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀರಾ, ಒಂದು ಸೆಕೆಂಡ್ರಿ ಇನ್ಕಮ್ ಬೇಕು ಅಂತ ಪ್ಲ್ಯಾನ್ ಮಾಡಿದರೆ ಈ ಆರಿ ವರ್ಕ್ ಬಿಸ್ನೆಸ್ಸು ನೀವು ಮಾಡ್ಬೋದು. ಸೊ ಆರಿ ವರ್ಕ್ ಬಿಸ್ನೆಸ್ ಮಾಡೋ ಪ್ಲ್ಯಾನ್ ಇದ್ದರೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವೆಲ್ಲನೂ ಹೋಲ್ಸೇಲ್ ಪ್ರೈಸ್ಗೆ ಸಪ್ಲೈ ಮಾಡ್ತೀವಿ. ಬ್ಲೌಸಸ್ ಮಾತ್ರ ಇಲ್ಲ, ಲೆಹಂಗಾಸ್, ಗೌನ್ಸು, ಕುರ್ತೀಸು ಎಲ್ಲ ಕೂಡ ನಾವು ಮಾಡ್ತೀವಿ. ಸೊ ಯಾರಿಗಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟಾಗಿ ವಿಸಿಟ್ ಮಾಡಬೇಕಂದ್ರೆ ಅಪಾಯಿಂಟ್ಮೆಂಟ್ ತೊಗೊಂಡು ವಿಸಿಟ್ ಮಾಡಿ. ಮೇಲೆ ನಂಬರ್ ಕೊಟ್ಟಿದ್ದೀನಿ, ಆ ನಂಬರ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ವಿಸಿಟ್ ಮಾಡ್ಬೋದು. ಸೊ ಇವಾಗ ನೋಡಿ ಟ್ರಯಾಂಗಲ್ ಥರ ಫಿಲ್ ಮಾಡೋಕ್ಕೆ ಹೋಗ್ತೀನಿ. ಸೊ ಇವಾಗ ನಾವು ಸ್ಟ್ರೈಟಿಂಗ್ ಆಪೋಸಿಟ್ ಸೈಡ್ ಹೋಗೋದಕ್ಕೆ ಗ್ಯಾಪ್ ಇಲ್ಲ ಅಲ್ವಾ. ಸೊ ಹೆಂಗೆ ಅದು ಫಿನಿಶಿಂಗ್ ಬರ್ತಾ ಇದೆ ಆ ಫಿನಿಶಿಂಗಲ್ಲಿ ಹಾಗೆ ಟ್ರಯಾಂಗಲ್ ಥರ ಫಿನಿಶ್ ಮಾಡಬೇಕು. ಅದುವರೆಗೆ ನೀವು ಆ ಡಿಸೈನ್ ಹೇಗಿದೆ ಆ ಡಿಸೈನ್ವರೆಗೆ ಫಿಲ್ ಮಾಡಬೇಕು. ಆ ಡಿಸೈನು ಕ್ಲೋಸ್ ಆಗಿದ್ದರೆ ಅದು ಒಳಗಡೆ ಏನು ಶೇಪ್ ಬರುತ್ತೆ ಆ ಶೇಪ್ಗೆ ಫಿಲ್ ಮಾಡಬೇಕು. ಸೊ ಇವಾಗ ನೋಡಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಸೊ ಔಟ್ಸೈಡ್ ಬ್ಲ್ಯಾಕ್ ಕಲರ್ ಹೆಂಗೆ ಫಿಲ್ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಿತ್ತಲ್ವಾ. ಫಸ್ಟ್ ಔಟ್ಲೈನ್ ಫಿಲ್ ಮಾಡಿಬಿಟ್ಟು ಒಳಗಡೆ ಫಿಲ್ ಮಾಡಿದೆ. ಮತ್ತು ಆ ಬಾಲ್ ನೋಡಿ ಹಂಗೆ ಔಟರ್ ಸರ್ಕಲ್ಗೆ ಫಿಲ್ ಮಾಡ್ತಾ ಇದ್ದೆ. ಇವಾಗ ಈ ಬಾಕಿ ಸ್ಪೇಸಿಗೆ ಈ ಐ ಶೇಪ್ಗೆ ಫಸ್ಟ್ ಔಟ್ಲೈನ್ ಫಿಲ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಶೇಪ್ ಮಾತ್ರ ಫಿಲ್ ಮಾಡ್ತೀನಿ. ಸೊ ಇದೇ ಥರ ನೀವು ಒಂದೊಂದು ಡಿಸೈನಿಗೇನು ಫಿಲ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಏ ಡಿಸೈನ್ಗೆ ಹೆಂಗೆ ಫಿಲ್ ಮಾಡಬೇಕು, ಹೆಂಗೆ ಅದು ಡಿಸೈನ್ನ ಟರ್ನ್ ಮಾಡಬೇಕಂತ ಅರ್ಥ ಆಗುತ್ತೆ. ಸೊ ನೀವು ಇನ್ ಬಿಟ್ವೀನ್ ಚೇಂಜ್ ಮಾಡಿದರೆ, ಡೈರೆಕ್ಷನ್ ಚೇಂಜ್ ಮಾಡಿದರೆ ಚೆನ್ನಾಗಿರಲ್ಲ. ಸೊ ಸ್ಟಾರ್ಟಿಂಗ್ ನಾನು ಹೊರಿಜಾಂಟಲ್ ಲೈನ್ಸಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಆಮೇಲೆ ನೀವು ಟರ್ನಿಂಗಲ್ಲಿ ಡೈರೆಕ್ಷನ್ ಚೇಂಜ್ ಮಾಡಿದರೆ ಚೆನ್ನಾಗಿರಲ್ಲ. ಸೊ ಆ ಡಿಸೈನ್ ಹೇಗಿದೆಯೋ ಅದೇ ಥರನೇ ನೀವು ಫಿಲ್ ಮಾಡೋಕ್ಕೆ ಹೋಗಬೇಕು, ಆವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಆ್ಯಂಡ್ ಫೈನಲಿ ನೀವು ತುಂಬ ಕ್ಲೋಸ್ಲಿ ಹಾಕಬೇಕು. ಸೊ ಕೆಳಗಡೆ ಇರೋ ಫ್ಯಾಬ್ರಿಕ್ಗೆ ಇಲ್ಲ ಅದೇ ಥರ ನೀವು ವರ್ಕ್ ಮಾಡಬೇಕು. ಇವಾಗ ಫಿನಿಶ್ ಮಾಡಿಬಿಟ್ಟು ನೀವು ಏನಾದರೂ ಔಟ್ಲೈನ್ ಹಾಕ್ಬೋದು, ಇಲ್ಲ 3D ಔಟ್ಲೈನರ್ ಕೂಡ ಯೂಸ್ ಮಾಡಿ ನೀವು ಅದು ಡೆಕೋರೇಟ್ ಮಾಡ್ಬೋದು. ಇಲ್ಲ ಬೀಡ್ಸ್ ಒಂದು ಲೈನ್ ಔಟ್ಲೈನ್ ಹಾಕ್ಬೋದು, ಸ್ಟೋನ್ಸ್ ಅಟ್ಯಾಚ್ ಮಾಡ್ಬೋದು, ಫ್ರೆಂಚ್ ನಾಟ್ ಹಾಕ್ಬೋದು. ಸೊ ಎದ್ದು ಬೇಕಂದ್ರೂ ನೀವು ಡೆಕೋರೇಟ್ ಮಾಡ್ಬೋದು. ಸೊ ಕ್ಲಾಸಸ್ ಜಾಯಿನ್ ಮಾಡಿದರೆ ನಿಮಗೆ ಎಲ್ಲ ಸ್ಟಿಚಸ್ ನಾವು ಹೇಳ್ಕೊಡ್ತೀವಿ. ಸೊ ಸ್ಟಿಚ್ನ ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಕಾಂಬಿನೇಷನ್ ಸ್ಟಿಚಸ್ ನೀವು ಟ್ರೈ ಮಾಡ್ತೀರಾ. ಇವಾಗ ಇದು ಕಂಪ್ಲೀಟ್ಲಿ ನಾನು ಚೈನ್ ಸ್ಟಿಚ್ ಮಾತ್ರ ಯೂಸ್ ಮಾಡಿದ್ದೀನಿ. ಇದರಲ್ಲೇ ಚೈನ್ ಸ್ಟಿಚ್ಚು, ಸ್ವಲ್ಪ ಲೋಡಿಂಗ್ ಸ್ಟಿಚಸ್ಸು ಮತ್ತು ಫ್ರೆಂಚ್ ನಾಟು, ಈ ಥರ ಡಿಫ್ರೆಂಟ್ ವೆರೈಟೀಸ್ ಯೂಸ್ ಮಾಡಿನೂ ಒಂದು ಡಿಸೈನ್ನ ಫಿಲ್ ಮಾಡ್ಬೋದು. ಸೊ ಆ ಥರನೂ ನಿಮಗೆ ಐಡಿಯಾಸ್ ಕೊಡ್ತೀವಿ. ಇವಾಗ ಒಳಗಡೆ ಇರೋ ಚಿಕ್ಕ ಸರ್ಕಲ್ ಮಾತ್ರ ಇದೆ. ಸೊ ಅದಕ್ಕೇನು ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ಡೇ ಯೂಸ್ ಮಾಡಿ ಫಿಲ್ ಮಾಡೋಕ್ಕೆ ಹೋಗ್ತೀನಿ ನೋಡಿ. ಸೊ ಕ್ಲಾಸಸ್ ಜಾಯಿನ್ ಮಾಡಬೇಕು, ಆರಿ ವರ್ಕ್ ಬ್ಲೌಸಸ್ ವರ್ಕ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸ್ಟಾರ್ಟಿಂಗ್ ಜಸ್ಟ್ 550 ರುಪೀಸು. ನೀವೇನಾದರೂ ಬ್ರೈಡಲ್ ಮೆಹಂದಿ ಆರ್ಟಿಸ್ಟು, ಇಲ್ಲಾಂದರೆ ಪಾರ್ಲರ್ಸ್ ಮೇಕಪ್ ಆರ್ಟಿಸ್ಟು, ನಿಮಗೆ ರೆಗ್ಯುಲರ್ ಹೆಂಗೆ ಆರಿ ವರ್ಕ್ ಬ್ಲೌಸಸ್ ಮಾಡಿ ಕೊಡೋಕ್ಕೆ ಬೇಕು ಅಂದ್ರೇನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಟೈಲರ್ ಶಾಪ್ಸ್ ಬೊಟಿಕ್ಸ್ ಇರೋರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಆಲ್ರೆಡಿ ಟೈಲರ್ ಶಾಪು ಮಾಡ್ತೀರಾ, ಆರಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದಕ್ಕೆ ಯಾರಿಗಾದ್ರು ನೀವು ಸರ್ಚ್ ಮಾಡ್ತಾ ಇದ್ದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಟೈಲರ್ಸ್ಗೆ ಅವ್ರಿಗೆಲ್ಲ ಸ್ವಲ್ಪ ಸ್ಪೆಷಲ್ ಪ್ರೈಸ್ ಬರುತ್ತೆ, ಬೆಸ್ಟ್ ಪ್ರೈಸ್ ಬರುತ್ತೆ.
ಆ್ಯಂಡ್ ಕ್ಲೈಂಟ್ಸ್ ಇದ್ರೇನು ಜಸ್ಟ್ ಒಂದು ಬ್ಲೌಸ್ ನೀವು ವರ್ಕ್ ಮಾಡಬೇಕಂದ್ರೆ ಕೂಡ ಹೋಲ್ಸೇಲ್ ಪ್ರೈಸ್ಗೆ ನಾವು ವರ್ಕ್ ಮಾಡಿ ಕೊಡ್ತೀವಿ. ಸೊ ಇವಾಗ ಒಳಗಡೆ ಇರೋ ಬಾಲ್ಗೆ ಕೂಡ ನೋಡಿ ನಾನು ಬ್ಲ್ಯಾಕ್ ಕಲರ್ ಥ್ರೆಡ್ ಯೂಸ್ ಮಾಡಿ ಫಿನಿಶ್ ಮಾಡಿದ್ದೀನಿ. ಸೆಂಟರ್ಲಿ ಮೇ ಬಿ ಒಂದು ಪರ್ಲ್ ಯೂಸ್ ಮಾಡ್ಬೋದು, ಇಲ್ಲ ಒಂದು ಫ್ರೆಂಚ್ ನಾಟ್ ಕೂಡ ನಾನು ಯೂಸ್ ಮಾಡೋಕ್ಕೆ ಹೋಗ್ತೀನಿ. ಸೊ ವೈಟ್ ಕಲರಲ್ಲಿ ಒಂದು ಫ್ರೆಂಚ್ ನಾಟ್ ಹಾಕ್ತೀನಿ. ಸೊ ಫಿನಿಶ್ ಮಾಡಿಬಿಟ್ಟು ನೋಡಿ ಬ್ಯೂಟಿಫುಲ್ಲಾಗಿ ಒಂದು ಐ ಡಿಸೈನು ನಿಮಗೆ ಕವರ್ ಆಗುತ್ತೆ. ಎಷ್ಟು ನೀಟಾಗಿದೆ ನೋಡಿ, ಒಂದು ಪೇಂಟಿಂಗ್ ಥರ ಇದೆ ನೋಡಿ. ಸೊ ಗ್ಯಾಪ್ ಏನೂ ಇಲ್ಲ, ಒಂದೊಂದು ಕಲರ್ಸ್ನು ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಫಿನಿಶಿಂಗು ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ಥರ ನೀವು ಪ್ರಾಕ್ಟೀಸ್ ಮಾಡಿದರೆ ಬರುತ್ತೆ. ಇವಾಗ ಸೆಂಟರ್ಲಿ ನೋಡಿ ಒಂದೇ ಒಂದು ಫ್ರೆಂಚ್ ನಾಟ್ ಹಾಕ್ತಾ ಇದ್ದೀನಿ. ಜಸ್ಟ್ ಒಂದು ರೊಟೇಟ್ ಮಾಡಿಬಿಟ್ಟು ಒಂದು ಫ್ರೆಂಚ್ ನಾಟು. ನಾನು ಲಾಸ್ಟ್ ವಿಡಿಯೋಲಿ ಆಲ್ರೆಡಿ ನಿಮಗೆ ಫ್ರೆಂಚ್ ನಾಟು ಮತ್ತು ರಿಂಗ್ ನಾಟು ಎಲ್ಲ ಕೂಡ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಫ್ರೆಂಚ್ ನಾಟ್ ಫಿನಿಶ್ ಆಗಿದೆ. ಜಸ್ಟ್ ಫೈನಲಿ ನೋಡಿ ಬ್ಯೂಟಿಫುಲ್ ಐಸು. ಸೊ ಇದೇ ಥರ ನೀವು ಟ್ರೈ ಮಾಡಿ ನೋಡಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಆ್ಯಂಡ್ ಕ್ಲಾಸಸ್ ಜಾಯಿನ್ ಮಾಡಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.